ಮಂಗಳೂರಿನಲ್ಲಿ ಕ್ರೈಸ್ತ ಧರ್ಮದ ವಿರುದ್ಧ ಮಾತನಾಡುವಂತ ಆರೋಪ ಬಿಜೆಪಿ ಇಬ್ಬರು ಶಾಸಕರ ಮೇಲೆ ಎಫ್ಐಆರ್ ಆಗಿದೆ. ಅನಿಲ್ ಜರಾಳ್ ಲೋಬೋ ಅವರ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಹಾಗೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಇಬ್ಬರ ವಿರುದ್ಧ ಎಫ್ಐಆರ್ ಆಗಿದೆ. A1 ಶಾಸಕ ವೇದವ್ಯಾಸ್ ಕಾಮತ್, A2 ಶಾಸಕ ಭರತ್ ಶೆಟ್ಟಿ ಹಾಗೆ A3 ಶರಣ್ ಪಂಪ್ವೆಲ್, A4 ಸಂದೀಪ್ ಗರೋಡಿ, A5 ಭರತ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಿಂದೂ ದೇವರ ಬಗ್ಗೆ ಅಲ್ಲಿನ ಶಿಕ್ಷಕಿಯೊಬ್ಬರು ಅವಹೇಳನ ಮಾಡಿದ್ರು, ಬಹಳ ಕೇವಲವಾಗಿ ಮಾತನಾಡಿದ್ರು ಅನ್ನೋ ಆರೋಪ ಇತ್ತು ವಿದ್ಯಾರ್ಥಿಗಳ ಮುಂದೆ. ಜೊತೆಗೆ ಅಲ್ಲಿ ಹೋಗಿ ಮುತ್ತಿಗೆ ಹಾಕುವಂಥದ್ದಾಗಿತ್ತು. ಶಾಸಕರು ಅದರ ನೇತೃತ್ವವನ್ನು ವಹಿಸಿದ್ರು. ಅದಾದ್ಮೇಲೆ ಅಲ್ಲಿ ಹೋಗಿ ಪ್ರತಿಭಟನೆ ವೇಳೆ ಪ್ರಚೋದನೆ ನೀಡಿದ್ದಾರೆ ಅನ್ನೋ ವಿಚಾರ ದೂರಿನಲ್ಲಿ ಉಲ್ಲೇಖ ಆಗಿದೆ. ಸೊ ಮಂಗಳೂರಿನ ಜೆರೋಸಾ ಶಾಲೆಯಲ್ಲಿ ಹಿಂದೂ ದೇವರ ಬಗ್ಗೆ ರಾಮ ಮಂದಿರ ಕಟ್ಟಿ ಏನು ಪ್ರಯೋಜನ, ಏನು ರಾಮ ಬಂದ್ಬಿಡ್ತಾನ ಇಂಥ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದಿರ್ಬೋದು. ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜೊತೆಗೆ ಅಷ್ಟೊಂದೆಲ್ಲ ಖರ್ಚು ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನೋದೆಲ್ಲ ಪ್ರಶ್ನೆ ಮಾಡಿದ್ರು ಅಂತ. ಸೊ ಅದಾದ್ಮೇಲೆ ಹಿಂದೂ ಸಂಘಟನೆಯವರು ಶಾಸಕರು ಎಲ್ಲ ಹೋಗಿ ಶಾಲೆ ಮುಂದೆ ಗುಂಪುಗೂಡಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ಅನ್ನೋದು, ಕ್ರೈಸ್ತ ಧರ್ಮದ ವಿರುದ್ಧ ಮಾತನಾಡಿದ್ದಾರೆ ಅನ್ನೋ ಆರೋಪ ಎಫ್ಐಆರ್ನಲ್ಲಿ ದಾಖಲಾಗಿದೆ. ಶಾಲೆಯ ಆಡಳಿತ ಮಂಡಳಿ ನಿಯಮ ಉಲ್ಲಂಘಿಸುವಂತೆ ಪ್ರಚೋದನೆ ಕೂಡ ನೀಡಿದ್ರು ಇವರು ಅಂತ ಎಫ್ಐಆರ್ ಪ್ರತಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ವಿದ್ಯಾರ್ಥಿಗಳನ್ನು ಕೂಡ ಪ್ರಚೋದಿಸಲಾಗಿದೆ ಅಂತ ಆರೋಪಿಸಿ ದೂರನ್ನು ಕೊಟ್ಟಿದ್ದಾರೆ ಜೆರಾಲ್ಡ್ ಲೋಬೋ ಅನ್ನೋರು. ಸೊ ಹಿಂದೂ ಕ್ರೈಸ್ತರ ನಡುವೆ ಅಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ, ಗಲಭೆ ಸೃಷ್ಟಿ ಮಾಡೋದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ. ಸೊ ಇದೀಗ ಸ್ವತಃ ಶಾಸಕರಾದಂಥ ಭರತ್ ಶೆಟ್ಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್ ಶೆಟ್ಟಿ ಅವರೇ, ನೀವು ಈ ಶಿಕ್ಷಕಿ ವಿಚಾರವಾಗಿ ಅಲ್ಲಿ ಪ್ರಶ್ನೆ ಮಾಡೋಕೆ ಹೋಗಿದ್ರಿ, ಏನಾಗಿತ್ತು ಆಗ? ಏನಾದರೂ ಕ್ರೈಸ್ತ ಧರ್ಮದ ವಿರುದ್ಧ ಮಾತನಾಡಿರೋದು ಅಂತದ್ದು ಏನಾದರೂ ನಿಮ್ಮ ಕಡೆಯಿಂದ ಆಗಿದೆಯಾ? ಈಗ ಎಫ್ಐಆರ್ ಆಗಿದೆ ನೋಡಿ, ಈಗ ಎಫ್ಐಆರ್ ಸುಳ್ಳು ಎಫ್ಐಆರ್ ಹಾಕಿದ್ದಾರೆ. ಒಂದು ವಿಷಯ ಏನಂತ ಹೇಳಿದ್ರೆ, ನಾನು ಇರ್ಬೋದು, ಶರಣ್ ಪಂಪಲ್ ಇರ್ಬೋದು, ವೇದವ್ಯಾಸ್ ಕಾಮತ್ ಇರ್ಬೋದು, ZP ಜಿಲ್ಲಾ ಪಂಚಾಯತ್ ಆಫೀಸಿಗೆ ಹೋಗಿ DDP ಅವರನ್ನ ಕರೆಸಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ಕೊಟ್ಟು DDP ಅವರ ಹತ್ರ ಹೇಳಿದ್ದೇವೆ, ನೀವು ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ರೀತಿಯ ಮಾತಾಡುವಂತ ವ್ಯಕ್ತಿಗಳಿದ್ರೆ ಅದ್ರ ಮೇಲೆ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು, ನ್ಯೂಟ್ರಲ್ ಪ್ಲೇಸ್ ಅಲ್ಲಿ ಕೂತು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದೆ. ಅದು ಹೇಳಿದ ಮೇಲೆ ನಾನು ಮತ್ತೆ ಶರಣ್ ಪಂಪೆಲ್ಲು ಅಲ್ಲಿಂದ ಹೊರಟ್ರ ನಂತರ ನಾ ಸೀದಾ ಬೆಂಗಳೂರಿಗೆ ಬಂದೆ. ಮನೆಗೆ ಹೋಗಿ ಬ್ಯಾಗ್ ತಗೊಂಡು ಬೆಂಗಳೂರಿಗೆ ಬಂದೆ. ನಾ ಶಾಲೆಗೆ ಹೋಗ್ಲಿಲ್ಲ. ಇವರು ಕೇಸಲ್ಲಿ ನಾನು ಶಾಲೆಗೆ ಬಂದು ಹಾಗೆ ಹೇಳಿದ್ದೇನೆ, ಹೀಗೆ ಹೇಳಿದ್ದೇನೆ, ಕ್ರೈಸ್ತ ಧರ್ಮದ ಬಗ್ಗೆ, ಯಾವುದೇ ಧರ್ಮದ ಬಗ್ಗೆ ಯಾರು ಎಲ್ಲಿ ಇವನ್ ವೇದವ್ಯಾಸ್ ಕಾಮತ್ರು ಶಾಲೆಗೆ ಹೋಗಿದ್ರು, ಆದ್ರೆ ಅವ್ರು ಸಹ ಅಲ್ಲಿ ಯಾವುದೇ ಧರ್ಮದ ಬಗ್ಗೆ ಮಾತಾಡ್ಲಿಲ್ಲ. ಅವ್ರು ಹೇಳಿದ್ದು ಇಷ್ಟೇ, ನಾನು ಹೇಳಿದ್ದು ಇಷ್ಟೇ. ZP ಆಫೀಸಲ್ಲಿ ಬೇರೆ ಧರ್ಮದವರ ಬಗ್ಗೆ ಏನಾದ್ರು ಅವಹೇಳನಕಾರಿ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗುದಿಲ್ವಾ? ಅದೇ ರೀತಿ ಹಿಂದೂ ಧರ್ಮದ ಬಗ್ಗೆ ನೀವು ಅವಹೇಳನಕಾರಿ ಮಾತುಗಳನ್ನ ಆಡಿದ್ರೆ ನಮ್ಗೆ ಬೇಜಾರಾಗ್ತದೆ ಅನ್ನುವಂತ ಮಾತನ್ನ ಹೇಳಿದ್ದೇನೆ. ಹಿಂದೂಗಳು ಇದನ್ನ ತೊಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಈ ಮುಂದೆ, ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತೆಗಿಬೇಕು ಅಂತ ಹೇಳಿದ್ದೇನೆ. ಮತ್ತು ನಾನು ಶಾಲೆಯ ಸ್ಪಾಟ್ ಅಲ್ಲೇ ಇರಲಿಲ್ಲ. ಸುಳ್ಳು ಕೇಸನ್ನ ಹಾಕಿದ್ದಾರೆ. ಇದು ರಾಜಕೀಯ ದುರುದ್ದೇಶಪೂರಿತವಾಗಿ ಸುಳ್ಳು ಕೇಸನ್ನ ಹಾಕಿದ್ದಾರೆ, FIR ನ ಹಾಕಿದ್ದಾರೆ. ನಾನು 0 hour ಅಲ್ಲಿ ತೆಗೆದಿದ್ದೇನೆ. ಈಗ 0 hour ಅಲ್ಲಿ ನನಗೆ ಸಭಾಧ್ಯಕ್ಷರು ಭರತ್ ಶೆಟ್ಟಿ, ಈಗ ಅಧಿವೇಶನ ಕೂಡ ನಡೀತಾ ಇದೆ. ಈ ವಿಚಾರ ಅಧಿವೇಶನದಲ್ಲಿ ತಾವು ಪ್ರಸ್ತಾಪ ಮಾಡ್ತಾರಲ್ಲಿ 2 ವಿಚಾರ ಇದೆ. ಹಿಂದೆ ಕೂಡ ಇದೇ ರೀತಿಯಂತ FIR ಹರೀಶ್ ಪೂಂಜಾ ಅವ್ರ ಮೇಲೆ ಬೇರೆ ಪ್ರಕರಣದಲ್ಲಾಗಿತ್ತು. ಈಗ ಮತ್ತೆ ಇದೇ ರೀತಿಯಂತ ಪ್ರಕರಣ ಆಗಿದೆ, ಶಾಸಕರ ಮೇಲೆ FIR ಆಗಿದೆ. ಒಂದ್ ಕಡೆಗೆ ಶಿಕ್ಷಕಿ ವಿರುದ್ಧ ಆರೋಪ ಇದ್ರೂ ಕೂಡ ಏನು ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರೇ ಮಾಡ್ತಾ ಇದ್ರಿ. ಈಗ ಬಿಜೆಪಿ ಶಾಸಕರ ಮೇಲೆ FIR ದಾಖಲಾಗಿದೆ. ಸೊ ಈ ವಿಚಾರ ಇನ್ನಷ್ಟು ತೀವ್ರವಾಗುತ್ತೆ. ಇನ್ಫ್ಯಾಕ್ಟ್ ನೀವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀರಾ ಇದನ್ನ? ಈಗ 0 hour ಅಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಎರಡನೇದಾಗಿ, ಇದು ಎಲ್ಲ ಒಬ್ಬ ಶಾಸಕರ ಮೇಲೆ ಸುಳ್ಳು ಕೇಸ್ ಹಾಕ್ಲಿಕ್ಕೆ ಇವರ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ರೆಡಿ ಇದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರನ್ನ ಇವರು ಯಾವ ರೀತಿ ಫಿಕ್ಸ್ ಮಾಡ್ಬೋದು ಬೇರೆ ಬೇರೆ ಕೇಸಲ್ಲಿ? ಎರಡನೇದಾಗಿ, ಹಿಂದೂಗಳ ಪರವಾಗಿ, ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಮತದ ವಿರುದ್ಧ ಅಲ್ಲ, ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದ್ರೆ ಧ್ವನಿಯನ್ನ ಅಲ್ಲೇ ಮುಗಿಸುವಂತ ಕೆಲಸಗಳನ್ನ ಇವರು ಮಾಡ್ತಾ ಇದ್ದಾರೆ. ಯಾರು ನಮ್ಮಂತ ಶಾಸಕರ ಮೇಲೆ ನೀವು ಕಂಪ್ಲೇಂಟ್ ಕೊಡ್ತೀರ ಅಂತ ಹೇಳಿದ್ರೆ ಅದು ಸುಳ್ಳು ಕೇಸನ್ನ ರಾಜ್ಯದ ಇದು ನಮ್ಮ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಏನಾಗ್ತಿದೆ ಹಾಗಾದ್ರೆ? ಇದ್ರ ಹಿಂದೆ ಇರುವಂತ ಉದ್ದೇಶ ಏನು ಅನ್ಸುತ್ತೆ? ಆಫ್ ಕೋರ್ಸ್ ಇಟ್ಸ್ ಎ ಪೊಲಿಟಿಕಲಿ ಆರೋಪ ಪ್ರತಿ, ಬಟ್ ಇದ್ರ ಹಿಂದೆ ಇದ್ದಕ್ಕಿದ್ದಾಗೆ ಕಂಪ್ಲೇಂಟ್ ದಾಖಲಾಗತ್ತೆ. ಇದೆಲ್ಲವೂ ಗಮನಿಸ್ತಾ ಇದ್ರೆ ಪ್ಲಾನ್ಡ್ ಆಗಿದೆ ಅನ್ಸುತ್ತೆ. 100% ಪ್ಲಾನ್ಡ್. ಇದೇನು ಈಗ ಸೋತ ಅಭ್ಯರ್ಥಿಗಳೆಲ್ಲ ಮೊನ್ನೆ ಶಾಲೆಗೆ ಹೋದ್ರು, ಕಾಂಗ್ರೆಸ್ ನ ಸೋತ ಅಭ್ಯರ್ಥಿಗಳೆಲ್ಲ ಶಾಲೆಗೆ ಹೋಗಿ
ಶಾಲೆಗೆ ಹೋಗಿ ಏನೋ ಒಂದು ಸತ್ಯ ಶೋಧನೆ ಮಾಡ್ತೇವೆ ಅಂತ ಹೇಳಿದ್ರು. ದೇ ಆರ್ ನಾಟ್ ಗವರ್ಮೆಂಟ್ ಅಫಿಷಿಯಲ್. ಅವ್ರಿಗೆ ಯಾವುದೇ ಎಂತ ಸ್ಟ್ಯಾಂಡಿಂಗ್ ಇಲ್ಲ, ಗವರ್ಮೆಂಟ್ ಸ್ಟ್ಯಾಂಡಿಂಗ್ ಇಲ್ಲ. ಅವ್ರು ಬಂದು ಪ್ರೆಸ್ ಕೊಡ್ತಾರೆ. ಪ್ರೆಸ್ ಕೊಟ್ಟ ನಂತರ ನಿನ್ನೆ FIR ಆಗ್ತದೆ. ನಿನ್ನೆ ಸಾಯಂಕಾಲ FIR ಮಾಡ್ತಾರೆ. ಇದು ರಾಜಕೀಯ ದುರುದ್ದೇಶದ ಪ್ರೇರಿತವಾಗಿಯೇ ಮಾಡಿದ್ದು. ಇನ್ನು ಆ ಭಾಗದಲ್ಲಿ ಎಸ್ಪೆಷಲಿ ಹೇಳಿ, ಮಾತಾಡಿ. ಅಲ್ಲ, ಇದನ್ನ ನಾವು ಸುಮ್ನೆ ತಡ್ಕೊಳ್ತೇವೆ. ಕೇಸಲ್ಲಿ ಹಾಕಿ ನಮ್ಮ ಮೇಲೆ ಹೆದರ್ತಾರೆ ಅಂತ ನೆನೆಸಿದ್ದಾರೆ. ನಾವು ಬೇಲ್ ತಗೊಳ್ಳೋದಿಲ್ಲ. ಅರೆಸ್ಟ್ ಆಗ್ಲಿ, ಬಂದು ಅರೆಸ್ಟ್ ಮಾಡ್ಲಿ, ನಾವು ನೋಡ್ತೇವೆ. ಇದ್ರ ಜೊತೆಗೆ ಭರತ್ ಶೆಟ್ಟರ್, ಇದ್ರ ಜೊತೆ ಒಂದು ಪ್ರಮುಖವಾದಂಥ ವಿಚಾರ ಅಂದರೆ, ಈಗ ಮಕ್ಕಳು ಕೂಡ ಮೊನ್ನೆ ನೋಡಿದ್ವಿ, ಅವರು ಕೂಡ ತುಂಬ ಆಕ್ರೋಶವೇ ಆಗ್ತಿದ್ರು. ಒಂದು ಕಡೆಗೆಲ್ಲ ಆರೋಪ ಬರ್ತಾ ಇರುವಂಥದ್ದು ಅಂದರೆ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ FIR ಅಲ್ಲೂ ಕೂಡ ದಾಖಲೆ ಮಾಡಿದ್ದಾರೆ. ಅಂದರೆ ಮಕ್ಕಳನ್ನು ಪ್ರಚೋದನೆ ಮಾಡೋ ಮೂಲಕ ಸಮಾಜದ ನಡುವೆ ಗಂಭೀರವಾದಂಥ ಒಂದು ಅಂತರವನ್ನು ಸೃಷ್ಟಿಸುವಂಥ, ಕಲಹವನ್ನು ಸೃಷ್ಟಿಸುವಂಥ ಪ್ರಯತ್ನ ಅಂತ FIR ಅಲ್ಲೂ ಕೂಡ ಒಂದಿಷ್ಟು ಅಂಶಗಳು ದಾಖಲಾಗಿದೆ. ಈ ಮಕ್ಕಳ ವಿಚಾರಕ್ಕೆ ಪೊಲಿಟಿಸೈಸ್ ಆಗತ್ತೆ ಅನ್ಸತ್ತ ನಿಮಗೆ? ನೋಡಿ, ಎರಡು ವಿಷಯ ಇದರಲ್ಲಿ. ಶ್ರೀರಾಮನ ಬಗ್ಗೆ ಅವಹೇಳನಕಾರಿ ಮಾಡುವಂತವರಿಗೆ ನೀವು FIR ಹಾಕ್ಲಿಕ್ಕೆ ಮುಂದೆ ಬರುವುದಿಲ್ಲ. ಜೈ ಶ್ರೀರಾಮ ಅಂತ ಹೇಳಿದ್ರೆ ನೀವು FIR ಹಾಕ್ತೀರಿ. ಹಿಂದೂ ಧರ್ಮವನ್ನ ಸಣ್ಣ ಮಕ್ಕಳಿದ್ರು, ಪುಟಾಣಿ ಮಕ್ಕಳು, ಆ ಮಕ್ಕಳಿದ್ರೆ ಬಾಯಿ ಬಂದ ಹಾಗೆ ನಿಮ್ ಧರ್ಮ ಸರಿ ಇಲ್ಲ, ನಿಮ್ ನಂಬಿಕೆ ಸರಿ ಇಲ್ಲ, ನೀವು ಕುಂಕುಮ ಹಾಕೋದು ಸರಿ ಇಲ್ಲ, ನೀವು ಹೂ ಮುಡೋದು ಸರಿ ಇಲ್ಲ, ನಿಮ್ ದೇವರೇ ಸರಿ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬೋದು. ಆ ಮಕ್ಕಳೆಲ್ಲ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಇವರಿಗೆ ಪೊಲಿಟಿಕ್ಸ್ ತೋರ್ತದೆ. ಅದರಲ್ಲಿ ಇವರ ಫೆನಾಟಿಸಮ್ ಏನಿದೆ ಅದ್ಯಾಕೆ ತೋರ್ತಾ ಇಲ್ಲ? ಒಂದು ಟೀಚರು ಶಾಲೆಯ ಪ್ರಿಮಿಸಿಸ್ ಒಳಗೆ ರಾಜಕೀಯ ಮತ್ತು ಧರ್ಮ ಇದನ್ನ ಬಿಟ್ಟು ಪಾಠ ಮಾಡ್ಬೇಕು. ಮಕ್ಕಳಿಗೆ ನೀವು ಧರ್ಮದ ಬೋಧನೆ ಮಾಡ್ಲಿಕ್ಕಲ್ಲ ನಿಮ್ಮನ್ನ ಟೀಚರ್ ಸಂಬಳ ಕೊಡುದು. ಇದನ್ನ ತಡ್ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇವ್ ಕೇಸ್ ಹಾಕ್ಲಿ, ಏನೇ ಮಾಡ್ಲಿ, ನಾವು ದೊಡ್ಡ ರೀತಿಯ ಇದನ್ನ ಎದುರಿಸ್ತೇವೆ. ಏನ್ ಕೇಸ್ ಹಾಕಿದ್ರು ಎದುರಿಸ್ತೇವೆ. ಪ್ರತಿಭಟನೆ ಆಗುವಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಎಸ್ ಧನ್ಯವಾದ ಭರತ್ ಶೆಟ್ಟರ್, TV9 ಜೊತೆ ಮಾತನಾಡೋದಕ್ಕೆ.